ಸೊ ನವರಾತ್ರಿ ಹಬ್ಬನ ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸ್ಪೆಷಲಿ ಅತ್ತೆ ಮನೆಯಿಂದ ಈ ಆಚರಣೆ ಬಂದಿದ್ದ, ಅಪ್ಪ ಅಮ್ಮನ ಮನೆಯಲ್ಲೂ ಕೂಡ ಆಚರಣೆ ಮಾಡ್ತಾರಾ? ಇಲ್ಲ, ನಮ್ಮ ಅಮ್ಮನ ಮನೆಯಲ್ಲೂ ಇತ್ತು. ನಮ್ಮ ಅಜ್ಜಿದು ಆಲ್ಮೋಸ್ಟ್ ಒಂದು 100 ಇಯರ್ಸ್ದೇನೆ ಗೊಂಬೆಗಳೆಲ್ಲ ಇತ್ತು. ನಾವು ಎಲ್ಲ ಇದೇ ಥರನೇ ಗೊಂಬೆ ಕೂರಿಸಿ, ಆಮೇಲೆ ನಮಗೇನು ಎಕ್ಸೈಟ್ಮೆಂಟ್ ಅಂದರೆ ಮನೆಗೂ ಹೋಗಿ ದಿನಾಗಲೂ ಅದೇ ಮನೆಗೆ ಹೋಗೋದು, ನಿಮ್ಮ ಮನೇಲಿ ಗೊಂಬೆ ಕೂರಿಸಿದ್ದೀರಾ, ನಿಮ್ಮ ಮನೇಲಿ ಗೊಂಬೆ ಕೂರಿಸಿದ್ದೀರಾ ಅಂತ ಕೇಳೋದು. ಸುಮ್ಮನೆ ಡಬ್ಬಿ ಎತ್ಕೊಂಡು ಹೋಗೋದು, ಅವ್ರೇನು ಕೊಡ್ತಾರೆ ಅದನ್ನು ತಿನ್ಕೊಂಡು ಬರೋದು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಪ್ರತಿದಿನ ಒಂದೊಂದು ಸ್ವೀಟ್ ಮಾಡೋರು, ಬೇರೆ ಮಕ್ಕಳೆಲ್ಲ ಬಂದರೆ ಚಾಕ್ಲೇಟು, ಅವಾಗೆಲ್ಲ ಈ ಥರ ಚಾಕ್ಲೇಟ್ಸ್ ಇರ್ತಾ ಇರಲಿಲ್ಲ, ಸ್ವೀಟ್ ದೋಸೆ ಆ ಥರದ್ದೆಲ್ಲ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡೋರು, ಚಕ್ಲಿ ಕೋಡ್ಬಳೆ ಅಂಥದ್ದು. ಸೊ ಸಾಕಷ್ಟು ಥೀಮ್ಸಲ್ಲಿ ಗೊಂಬೆಗಳನ್ನ ನೋಡಿದೆ. ನಿಮಗೆ ಇಷ್ಟವಾಗಿರುವಂಥ ಥೀಮು, ನಿಮ್ಗೆ ಇಷ್ಟ ಆಗಿರೋ ಗೊಂಬೆ, ಚಿಕ್ಕದ್ರಿಂದಲೂ ಕೂಡ ಏನೋ ಒಂದು ಅಟ್ಯಾಚ್ಮೆಂಟ್ ಒಂದು ಗೊಂಬೆ ಇದೆ, ಪೊಲೀಸ್ ಗೊಂಬೆ ಎಲ್ಲ. ನಾವು ಅದು ತುಂಬ ಖುಷಿಯಾಗಿ ನಾವು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ನಾವು ಮಕ್ಕಳಾಗಿದ್ದಾಗ. ಆಮೇಲೆ ನಾವು ಮರಳು ತೊಗೊಂಬಂದು ಇದು ಏನದು ಹುಲ್ಲು ಬೆಳೆಯೋದು, ರಾಗಿ ಬೆಳೆಯೋದು, ಇದೆಲ್ಲ. ಸೊ ಇದು ಒಂದು ನಮ್ಮನೆ ವಿಶೇಷತೆ ಏನು ಅಂದರೆ, ನಮ್ಮನೇಲಿ ಯಾವ ಹಬ್ಬನೂ ಜೋರ ಅನ್ನೋಂಗಿಲ್ಲ, ಎಲ್ಲ ಹಬ್ಬನೂ ಜೋರಾಗಿ ಹೋಗೋದು, ಎಲ್ಲ ಹಬ್ಬನೂ ಯಾವುದನ್ನು ಬಿಡೋಲ್ಲ. ಸೊ ಗೋಕುಲಾಷ್ಟಮಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಅಥವಾ ರಾಮನವಮಿ ಇರ್ಬೋದು, ದೀಪಾವಳಿ, ಯಾವುದೇ ಹಬ್ಬ ಇರಲಿ ಎಲ್ಲನೂ ಜೋರಾಗೇ ಮಾಡೋದು ನಮ್ಮಮ್ಮ. ಶಿ ಈಸ್ ಲೈಕ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಆ್ಯಂಡ್ ಅವ್ರಿಗೆ ಈ ಮನೆ ದೇವ್ರ ಮನೆ ನೋಡಿದಾಗ ನೋಡಿ, ಅದಕ್ಕೆ ಬಾಗಿಲಿಲ್ಲ, ಓಪನ್ನು. ಸೊ ನಮ್ಮ ತಂದೆ ಕಾನ್ಸೆಪ್ಟ್ ಏನಂದರೆ, ದೇವ್ರನ್ನ ಯಾಕೆ ಕೂಡಾಕ್ತೀರಾ. ಆಮೇಲೆ ದಿಸ್ ಈಸ್ ಒನ್ ಪ್ಲೇಸ್ ದಟ್ ಶಿ ಒಂಥರ ಪ್ರತಿದಿನ ಅವ್ರಿಗೊಂದು ಪೂಜೆ ಪುನಸ್ಕಾರ ಅದೆಲ್ಲ ತುಂಬ ಇಷ್ಟ ಇರೋದ್ರಿಂದ, ಒಂದು ಹಬ್ಬ ಬಂದ್ಬಿಡ್ತು ಅಂದರೆ ಅದೊಂಥರ ದೊಡ್ಡ ಒಂದು ಸಂಭ್ರಮನೇ. ಸೊ ಹಾಗಾಗಿ ಎಲ್ಲ ಹಬ್ಬನೂ ದೊಡ್ಡದೆ ನಮಗೆ. ಗ್ರೀಷ್ಮ, ನಾವು ನೋಡಿರೋಂಥ ಸೃಜಾ ಹೇಗೆ ಅಂತಂದರೆ, ಫುಲ್ಲು ಯಾವಾಗಲೂ ನಗ್ನಗ್ತಾ ಮಾತಾಡೋದು, ಹಾಗೆ ಬೇರೆಯವ್ರ ಕಾಲು ಎಳೆಯೋದು. ಮನೆಯಲ್ಲೂ ಹೀಗೇನಾ? ತುಂಬ ನಿಮ್ಮೆಲ್ಲ ಕಾಲು ಎಳಿತಾ ಇರ್ತಾರ? ನಾನೇ ಹೇಳ್ಬಿಡ್ತೀನಿ. ಇಲ್ಲ, ಹೌದಾ? ಇಲ್ಲ, ನೀವೆಲ್ಲ ಸೇರ್ಕೊಂಡು ಸೃಜಾ ಅವ್ರ ಕಾಲು ಎಳಿತಾ ಇರ್ತೀವಿ? ಇಲ್ಲ, ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳಿತೀವಿ. ಆ್ಯಂಡ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಮಾಡ್ತೀವಿ ಅಂತ ಅಂದಾಗ ಈಸ್ ಲೈಕ್ ಆನ್ ಸ್ಕ್ರೀನ್ ಸೃಜನ್. ಓಕೆ. ಬಟ್ ಏನಂದರೆ ಆನ್ ಸ್ಕ್ರೀನು ಪ್ರೊಫೆಷನ್ ಆಗುತ್ತೆ. ಇಲ್ಲಿ ಬಂದಾಗ ಆ ಪ್ರೊಫೆಷನಲ್ಲಿ ತೋರಿಸ್ಕೊಳಕ್ಕಾಗದೇ ಇರೋ ಪ್ರಾಬ್ಲಮ್ಗಳನ್ನ ಮನೇಲಿ ತೋರಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಈಸಿ ಟು ಬಿ ಆಲ್ವೇಸ್ ಜೋವಿಯಲ್, ಬಟ್ ಯಾ ಸಮ್ಟೈಮ್ಸ್